ನಾವು ಯಾವಾಗಲೂ ಮಾಮೂಲಿ ಕಾರ್ಯಕರ್ತರ ಥರನೇ ನಾವು ಯಾವ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೀವಿ. ಅಲ್ಲಿವರೆಗೆ ನಾವು ಯಾವುದೇ ವೇದಿಕೆ ಕೂಡ ರಾಜಕೀಯ ವೇದಿಕೆ ಕೂಡ ನಾವು ಹಂಚ್ಕೊತಿರ್ಲಿಲ್ಲ. ನಮ್ಮ ತಂದೆಯವರು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಸ್ವಲ್ಪ ವೀಕ್ ಆದ್ಮೇಲಿಂದ ನಾನು ಅವಾಗ ಸ್ವಲ್ಪ ಓಡಾಡೋದು ಅದನ್ನೆಲ್ಲ ಜಾಸ್ತಿ ಮಾಡಿದ್ವಿ. ಅದ ನಂತರ ನಾವು ನಮ್ಮ ತಂದೆಯವ್ರಿಗೆ ಎಂದೂ ಭ್ರಷ್ಟಾಚಾರದಲ್ಲಿ ಇದ್ದವರಲ್ಲ. ತಮಗೆ ಉಪಜೀವನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಂಡವರು. ನಮ್ಮ ತಂದೆಯವರು BE ಸಿವಿಲ್ ಆದರೂ ಕೂಡ ಆಗಿನ ಕಾಲದಲ್ಲಿ ಕ್ಲಾಸ್ 1 ಕಾಂಟ್ರಾಕ್ಟರ್ ಆದರೂ ಕೂಡ ಹೊಲದಲ್ಲಿ ನೀರಾಸಿ 10-15 ವರ್ಷ ಒಂದು 2 ಎಕರೆ ಹೊಲದಲ್ಲಿ ಮಾತ್ರ ಜೀವನ ಮಾಡಿದಂಥವ್ರು. ನಾವು ಯಾವಾಗಲೂ ಕಷ್ಟದಲ್ಲೇ ಬಂದಿದ್ದೀವಿ. ನಾವು ಸಣ್ಣ ನಾನು 1980ರಲ್ಲಿ ಹುಟ್ಟಿದಾಗ ನಮ್ಮ ಮನೆ ಜೀವನಕ್ಕೆ 2 ಎಮ್ಮೆಯಿಂದನೇ ಹಾಲು ಮಾರಿ ನಮ್ಮ ಮನೆ ತೂಗಿಸ್ಕೊಂಡು ಬಂದಿದ್ರು ನಮ್ಮ ತಂದೆಯವರು. ತದನಂತರ ಮೊದಲಿಗೆ ಮುನ್ಸಿಪಾಲ್ಟಿಯಲ್ಲಿ ಅಧ್ಯಕ್ಷರಾಗಿದ್ದರು. ತದನಂತರ 1989ರಲ್ಲಿ ಅಕಸ್ಮಾತ್ತಾಗಿ ಟಿಕೆಟ್ ಕೇಳಿದ್ರು. ಟಿಕೆಟ್ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ತು. ಅದು ಅದೃಷ್ಟವಶಾತ್ MP ಪ್ರಕಾಶ್ ಅವ್ರ ವಿರುದ್ಧ ಗೆದ್ದ ಮೇಲೆ ಕೂಡ ಅವ್ರಿಗೆ ಏನಂದ್ರೆ ನಾನು ದೊಡ್ಡ ಅಧಿಕಾರಕ್ಕೆ ಹೋಗಿದ್ದೀನಿ, ನನಗೆ